ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭೋದಯ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಆ ಡೇ ಇನ್ ಮೈ ಲೈಫ್ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ಸಂಡೇ. ಸೊ ಸಂಡೇ ಏನಪ್ಪ ನಡೀತಿದೆ ಈ ದಿನದಲ್ಲಿ ಅಂತ ಎಲ್ಲವನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗಿತ್ತು ಈ ದಿನ ಅಂತ. ಇವತ್ತು ಬೆಳಿಗ್ಗೆನೇ ಬ್ರೇಕ್ಫಾಸ್ಟ್ ನಮಗೆ ದೋಸೆ. ನಿನ್ನೆ ರಾತ್ರಿಯೇ ನಾನು ಮಿಕ್ಸಿಯಲ್ಲಿ ರುಬ್ಬಿ ಎಲ್ಲ ಇಟ್ಟಿದ್ದೆ. ಸೊ ಇವತ್ತು ಬೆಳಿಗ್ಗೆ ದೋಸೆ ಮಾಡಿ ಅದಕ್ಕೆ ಬೇಕಾದ ಚಟ್ನಿನೂ ಮಾಡಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಒಂದು ಕಲರ್ ಕೋಳಿ ಇದೆ, ಕೋಳಿ ಮರಿ. ಸೊ ಅದಕ್ಕೆ ನಾವು ರಾಗಿ ಹಾಕಿದ್ವಿ, ಅದು ತಿನ್ನೋದು ಕಮ್ಮಿ. ಸೊ ಆದ್ದರಿಂದ ಬೇಯಿಸಿದ ಮೊಟ್ಟೆನ ಯೂಟ್ಯೂಬಲ್ಲಿ ಕೊಡೋದು ನೋಡಿದ್ದೆ. ಸೊ ಹಾಗಾಗಿ ನಾನು ಬೇಯಿಸಿದ ಮೊಟ್ಟೆನ ಕೊಡೋದು ಫಸ್ಟ್ ಅದಕ್ಕೆ ಬೆಳಿಗ್ಗೆನೆ. ಆಮೇಲೆ ಅಂಗಳ ಗುಡಿಸಿ ಎಲ್ಲ ಕೆಲಸವನ್ನು ಸ್ಟಾರ್ಟ್ ಮಾಡೋದು. ಹಾಗೆ ಎಲ್ಲ ಕೆಲಸ ಆದಮೇಲೆ ನನಗೆ ಸ್ವಲ್ಪ ಐಟಮ್ ತಗೊಳ್ಳಿಕ್ಕಿತ್ತು. ಕಾಸರಗೋಡಿಗೆ ಹೋಗಿ, ಯಾಕೆಂದರೆ ಇವತ್ತು ಸಂಡೇ ಇಲ್ಲ, ಎಲ್ಲೂ ಫ್ಯಾನ್ಸಿ ಇರಲ್ಲ, ಓಪನ್ ಇರಲ್ಲ. ಸೊ ಅದರಿಂದ ನಾವು ಕಾಸರಗೋಡಿಗೆ ಹೊರಟ್ವಿ. ಅಲ್ಲಿ ಫ್ಯಾನ್ಸಿಗಳಿಂದ ಕೆಲವು ಐಟಮ್ಗಳನ್ನು ತಗೊಂಡ್ವಿ. ಅದನ್ನು ತಗೊಂಡ ನಂತರ ಮೀನೇನಾದರೂ ಇದ್ದರೆ ತೊಗೊಳ್ಳೋಣ ಅಂತ ಫಿಶ್ ಮಾರ್ಕೆಟಿಗೆ ಹೋದ್ವಿ. ಬಟ್ ಅಲ್ಲಿ ರೇಟ್ ನೋಡಿದರೆ ನಮಗೆ ಶಾಕ್ ಆಯಿತು. ಆ ಮೀನನ್ನು ತಗೊಳ್ಳೋ ಬದಲು ಕೋಳಿನೇ ತಗೊಳ್ಳೋದು ಬೆಟರ್ ಅಂತೇಳಿ ನನ್ನ ಗಂಡ ಕೋಳಿ ಅಂಗಡಿಗೆ ಹೋಗಿ ಕೋಳಿ ತಗೊಂಡು ಬಂದರು. ಎಲ್ಲ ತಗೊಂಡು ಬಂದ ಮೇಲೆ ನಾವು ಬರೋವಾಗಲೇ 3 ಗಂಟೆ 2:15 ಆಗಿದೆ. ಸೊ ಅಲ್ಲಿಂದ ಬಂದ ಮೇಲೆ ಕೋಳಿ ಪದಾರ್ಥ ಈಗಲೇ ಮಾಡಬೇಕಂತ ಹೇಳಿ ನನ್ನ ಗಂಡನೇ ಮಾಡ್ತಿದ್ರು. ಇದು ಬಂದುಬಿಟ್ಟು ನಾನು ತಗೊಂಡಿರೋ ಐಟಮ. ಇದೇನಂದರೆ ಓಲನ್ ಸೂಜಿ. ನನಗೆ ಕ್ರಾಫ್ಟ್ ಮಾಡೋದಂದರೆ ತುಂಬ ಇಂಟ್ರೆಸ್ಟ್. ಸೊ ಅದರಿಂದ ನಾನು ಅದಕ್ಕೆ ಬೇಕಾದ ಐಟಮ್ಗಳೆಲ್ಲ ಖಾಲಿ ಆಗಿತ್ತು. ಸೊ ಅದರಿಂದ ತಗೊಂಡೆ. ಇನ್ನು ಈ ಥರ ಬೀಡ್ಸ್ ಇವತ್ತು ಫ್ಯಾನ್ಸಿಯಲ್ಲಿ ಸಿಗಲಿಲ್ಲ ನಮಗೆ. ಸಂಡೇ ಆದ ಕಾರಣ ಒಂದೇ ಒಂದು ಫ್ಯಾನ್ಸಿ ಓಪನ್ ಇತ್ತು, 1-2 ಅದರಲ್ಲಿ ಸಹ ಸಿಗಲಿಲ್ಲ. ಲಾಸ್ಟ್ ಟೈಮು ಚಿಕ್ಕ ಮಕ್ಕಳ ಇದು ಚೈನೇ ತಗೊಂಡು ಬಂದ್ವಿ ಈ ಥರ. ಇದು ಬಂದುಬಿಟ್ಟು ಸ್ಯಾಟಿನ್ ರಿಬ್ಬನ್. ಇದರಲ್ಲಿ ಕ್ರಾಫ್ಟ್ ಮಾಡೋದು ನನಗೆ ತುಂಬ ಬಾಕಿ ಇದೆ. ಸೊ ಹಾಗಾಗಿ ಖಾಲಿ ಆಗಿರೋ ಕಾರಣ ನಾನು ಹೋಗಿ ತಗೊಂಡು ಬಂದಿರೋದು.
ಇನ್ನು ಇದು ಬ್ಲೌಸ್ ಪೀಸ್. ಇದು ಕೂಡ ನನಗೆ ಕ್ರಾಫ್ಟ್ಗೆ ಬೇಕಾದ ಕಾರಣ ನಾನು ತಗೊಂಡು ಬಂದೆ ಇವತ್ತೇ ಹೋಗಿ. ಸೊ ಗಾಯ್ಸ್, ಫೈನಲಿ ಚಿಕನ್ ಸಾರು ರೆಡಿ ಆಗಿದ್ದಂತೆ, ಬನ್ನಿ ನೋಡೋಣ. നമ്മൾ ചെയ്ത കറി കഴിഞ്ഞിരിക്കുന്നു. അപ്പോൾ നിങ്ങൾക്ക് ഇഷ്ടപ്പെട്ടിരുന്നെങ്കിൽ നിങ്ങൾ ട്രൈ ചെയ്ത് നോക്കി ഇങ്ങനൊരു കറി. നല്ല ടേസ്റ്റാണ് ചിക്കൻ കറി. അപ്പോൾ നിങ്ങൾക്ക് ഇഷ്ടപ്പെട്ടെങ്കിൽ ചാനൽ സബ്സ്ക്രൈബ് ചെയ്യും. ಎಲ್ಲ ಕೆಲಸ ಆದಮೇಲೆ, ಊಟ ಮಾಡಿ ಆದಮೇಲೆ, ಈಗ ಗ್ಯಾಸ್ ಸ್ಟವ್ ಅದರಲ್ಲೆಲ್ಲ ಇನ್ನೂ ಇರ್ತದಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಇನ್ನು ಅದನ್ನು ಕ್ಲೀನ್ ಮಾಡಿ ಆದಮೇಲೆ ಅಡುಗೆ ಕೆಲಸ ಮುಗಿಯೋದಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಇದೆ. ಏನಂದರೆ ನಮ್ಮ ಗಂಡನಿಗೆ ರಾತ್ರಿ ಚಪಾತಿ ಹಾಕಬೇಕು ಊಟ ಮಾಡೋದು. ಸೊ ಅವರ ಅನ್ನ ಊಟ ಮಾಡಲ್ಲ ರಾತ್ರಿ, ಆದ್ದರಿಂದ ನಾನೀಗ ಚಪಾತಿ ಮಾಡಬೇಕು. ವಿಡಿಯೋನ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.